ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಅಲಿಬಾಬಾ ಮತ್ತು 40 ಕಳ್ಳರು ಈ ಕಥೆಯಲ್ಲಿ ಬಾಗಿಲು ತೆಗಿ ಸೇಸಮ್ಮ ಅನ್ನೋ ರೀತಿ ಇವತ್ತು ಮಾರ್ಕೆಟು ಓಪನ್ ಆಗಿದೆ. ಈ ರೀತಿ ಮಾರ್ಕೆಟ್ ಓಪನ್ ಆಗಿದ ಕೂಡಲೇ ಎಫ್ಎ ದೊಡ್ಡ ಚಪ್ಪಡಿ ಕಲ್ಲನ್ನ ಮಾರ್ಕೆಟ್ ತಲೆ ಮೇಲೆ ಎತ್ತಿ ಹಾಕ್ತಾರೆ. ಮಾರ್ಕೆಟ್ ಕೂಡ ಡಮಾರ್ ಅಂತ ಕೆಳಗಡೆ ಬೀಳುತ್ತೆ. ಕೂಡಲೇ ನಮ್ಮ ಈ ಕಂಪ್ಯೂಟರ್ ಸೈನ್ಸ್ ಸ್ಪೆಷಲಿಸ್ಟ್ ಅವರೆಲ್ಲ ಐಡಿಯಾ ಮಾಡಿ 1 ಕೋಟಿ ರೂಪಾಯಿವರೆಗೂ ನೀವು ಸಾಲ ತಗೊಂಡು ಆಟ ಆಡಬಹುದು, 5 ಲಕ್ಷದವರೆಗೂ ಕೊಡ್ತೀವಿ IPO ಅಂತ ಸ್ಟೀರಾಯ್ಡ್ ಇಂಜೆಕ್ಷನ್ನ ಕೊಡ್ತಾ ಇದ್ದಾರೆ. ಈ ಸ್ಟೀರಾಯ್ಡ್ ನೀನ್ ಕೊಟ್ರೆ ನಾನು ಇಷ್ಟು ಸ್ಟೀರಾಯ್ಡ್ ನೋಡಿರ್ಬೋದು ಅಂತ ಹೇಳಿ ಅವನು ಎತ್ತಿ ಹಾಕ್ದ. ಅರವಿಂದ್ ಸುಬ್ರಹ್ಮಣ್ಯಂ ಹೇಳೋ ಥರ A1 to A2 ಡಾಲರಲ್ಲಿ ಸಾಲ ತಗೊಂಡಿದ್ದಾರೆ. ಆ ಡಾಲರ್ದು ಸಾಲ ಕ್ಯಾಪಿಟಲ್ಲೇ ಏರ್ತಾ ಇದೆ ಅನ್ನೋವಾಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಕಮಾನ್ ಡಿಫೆಂಡ್ ದ ರುಪಿ ಅಂತ ಆರ್ಡರ್ ಹಾಕ್ತಾ ಇದ್ದಾನೆ. ಆದರೆ ಹೋದ ಸಲ 91 ಬಂದ ಮೇಲೆ ಸುಮಾರು ಒಂದು $20 ಬಿಲಿಯನ್ ಅಷ್ಟು ಮಾರಿ ರುಪಿನ ಡಿಫೆಂಡ್ ಮಾಡಿ ತಿರ್ಗಾ ಬಲೂನಲ್ಲಿ ಗಾಳಿ ಇಳಿದು ಈಗ 91ಕ್ಕೆ ಬಂದಿದೆ. ಅಟ್ಲೀಸ್ಟ್ ಇದನ್ನ ಬಿಟ್ಟಿದ್ದಿದ್ರೆ $20 ಬಿಲಿಯನ್ ಇಂಡಿಯಾದಲ್ಲಾದರೂ ಇದ್ದಿರ್ತಿತ್ತು. ಇವತ್ತು ಈ ಜಿಯೋ IPO ಹಾಕ್ತಾ ಇದ್ದಾರೆ. ಇದರಲ್ಲಿ 1.5 ಲಕ್ಷ ಕೋಟಿ ಫಾರಿನ್ ಇನ್ವೆಸ್ಟರ್ಸ್ ಹತ್ರ ಲೋನ್ ತಗೊಂಡಿರೋದಾಗಿ ಹಾಕಿದ್ದಾರೆ. ಸೊ ಈಗ ಅದು ಒಂದು 75 ಅಂತ ಇದ್ದಾಗ ತಗೊಂಡಿದ್ರು ಅಂತ ಇಟ್ಕೊಳ್ಳೋಣ. ಆದರೆ ಇವತ್ತು ಕ್ಯಾಪಿಟಲ್ಲೇ 92 ಆಗಿವೆ. ಮದುವೆ ಖರ್ಚು ಬೇರೆ ತುಂಬ ಜಾಸ್ತಿ ಮಾಡಿಬಿಟ್ವಿ. ಏನಾದರೂ ಸಹಾಯ ಮಾಡಬೇಕು ಅನ್ನುವಂಥ ಕೋರಿಕೆಯನ್ನು ಇಟ್ಟಿದ್ದಾರೆ. ಇದರಿಂದಾನೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮಾಡ್ತಾನೇ ಇದ್ದಾರೆ. ಈ ಸಮಯದಲ್ಲಿ ಏನಾದರೂ ಈ ಸ್ಟಾಕ್ ಮಾರ್ಕೆಟ್ನ ಕಾಪಾಡೋಣ ಅಂತ ನೋಡಿದ್ರೆ ಇವತ್ತು 25,500ನ ದಾಟಿ 25,430ವರೆಗೂ ಇಳಿದು ಈಗ 470ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಪಟಾಕಿ ಲಿಸ್ಟ್ ಎಲ್ಲ ನಿಮ್ಮ ಕೈಯಲ್ಲಿ ಇರುತ್ತೆ. ಇದಕ್ಕೆ ಹೇಳಿದ್ದೆ ಲಂಚ್ಗೆಲ್ಲ ಆಸೆ ಪಡಬೇಡಿ ಅಂತ. ಇನ್ನು ಕೂಡ ಲಂಚ್ ಬಂದಿಲ್ಲ. ಲಂಚ್ ಬಂದ್ರೆ ನಾನೇ ಹೇಳ್ತೀನಿ. ಇದೇ ಇದಾಗೆ ಈ ಗೋಲ್ಡ್ ಇನ್ನು ಹೇಗೆ ರಾಕೆಟ್ ಅಲ್ಲಿ ಏರೋಣ ಅಂತ ಐಡಿಯಾ ಮಾಡಿ ಅದು 3,610 ರೂಪಾಯಿಗೆ 22 ಕ್ಯಾರೆಟ್ ಗೋಲ್ಡ್, 11,355 ರೂಪಾಯಿಗೆ 18 ಕ್ಯಾರೆಟ್ ಗೋಲ್ಡ್, 14,848 ಪ್ಲಸ್ ಟ್ಯಾಕ್ಸ್ಗೆ 24 ಕ್ಯಾರೆಟ್ ಗೋಲ್ಡ್ ಏರಿದೆ. ಅಂದ್ರೆ ಇದು ಹೇಳ್ತಾರಲ್ಲ ಕೀಪರ್ 405 ಅಂತಾರೆ. ಈ ಸಲ ನಾನು ಜಯಿಸ್ತೀವಿ ಅಂತ. ಈ ಹಪ್ತಿ ನಾನೇನ್ ಹೇಳ್ದೆ ಅಂತ ಅಂದ್ರೆ ಗೋಲ್ಡ್ ನಯಾಸದಲ್ಲಿ ಹೊಸ ವರ್ಷದಲ್ಲಿ 15,000 ದಾಟುತ್ತೆ ಗೋಲ್ಡ್ ಅಂತ ಹೇಳಿದ್ದೆ. ಈಗ 24 ಕ್ಯಾರೆಟ್ ಗೋಲ್ಡ್ ಅದನ್ನ ದಾಟಿದೆ. 22 ಕ್ಯಾರೆಟ್ ಕುದುರೆ ತರ ಹಿಂದೆನೆ ಓಡ್ತಾ ಇದೆ. ಹೇಗೆ ದಾಟಣ ಅಂತ ನಮ್ಮ ಈ ಲಾಂಗ್ ಟರ್ಮ್ ಪ್ರೊಜೆಕ್ಷನ್ 10, ಟ್ರಂಪ್ ಭಾಗವತರದ್ದು ಸ್ಪೆಷಲ್ ರಿವಾರ್ಡ್ 5 ಹೇಳಿ 15ಕ್ಕೆ ತಗೊಂಡು ಹೋಗಿ ಬಿಟ್ಟಿದ್ದಾರೆ. ಬೆಳ್ಳಿಯಲ್ಲಿ ನಾನು ಹೇಳಿದ ತರ ಒಂದು ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಆಲ್ ಟೈಮ್ ಹೈ. ಇಂಡಿಯಾದಲ್ಲಿ ಒಂದು ಡಿಸ್ಕೌಂಟ್ ಅಲ್ಲಿ ಬೆಳ್ಳಿನ ಕೊಡ್ತಾ ಇದ್ದಾರೆ. 10,000 ರೂಪಾಯಿಗೆ ತಗೊಳ್ಳಿ ಅಂತ ಇದ್ದಾರೆ. ಬೇಸಿಕ್ಲಿ ಇಂಡಿಯಾದಲ್ಲಿ ಡಿಮ್ಯಾಂಡ್ ಹೋಗಿದೆ. ಬೆಳ್ಳಿ ತಗೊಳ್ಳೋದೇ 10,000ಕ್ಕಿಂತ ಕಡಿಮೆ ಅಂತಂದ್ರೆ ಬೆಳ್ಳಿ ಮಾರುವಾಗ ನಿಮ್ಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ತಗೋಬೇಕು ಅಂತಂದ್ರೆ 3,30,000. ಆದ್ರೆ ಮಾರಕ್ ಹೋದ್ರಿ ಅಂತಂದ್ರೆ 2,90,000. ಇದರಲ್ಲಿ ಏನ್ ವಿಷಯ ಅಂತಂದ್ರೆ ನೀವು ಇವತ್ತು ವರ್ಲ್ಡ್ ಮಾರ್ಕೆಟ್ ಇಂದ 10,000 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಇಂಡಿಯಾದಲ್ಲಿ ತಗೋಬಹುದು ಅಂತ ಹೇಳಿದ್ದಾರೆ. ಸೊ ಇದೇನೇ ಬೆಳ್ಳಿನಲ್ಲಿ ಪ್ರಾಬ್ಲಮ್ಮು. ಡಿಸ್ಕೌಂಟ್ ಅಲ್ಲಿ ತಗೊಳ್ಳೋದು ಅಂತಂದ್ರೆ ಡಿಮ್ಯಾಂಡ್ ಇಲ್ಲ ಅಂತಾನೆ ಅರ್ಥ. ಡಿಮ್ಯಾಂಡ್ ಇಲ್ಲ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಹೇಳಿದ ತರ ಗೋಲ್ಡೇನೆ ಈ ಪ್ರಪಂಚದಲ್ಲಿ ಹೊಸ ಕರೆನ್ಸಿ. ಅಂದ್ರೆ ಹೇಳೋ ತರ ಡಾಲರ್ಸ್ ನ ಟ್ರಾನ್ಸಾಕ್ಷನ್ಗೆ ಯೂಸ್ ಮಾಡಿಕೊಂಡು ಗೋಲ್ಡ್ ನ ಸ್ಟೋರ್ ಹೌಸ್ ವ್ಯಾಲ್ಯೂ ಆಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಈ ಚೈನಾದಲ್ಲಿ ರೆಕಾರ್ಡು ಎಕ್ಸ್ಪೋರ್ಟ್ ಸರ್ಪ್ರೈಸ್ ತುಂಬಾ ಹ್ಯಾಪಿ ನ್ಯೂಸ್ ಆಗಿ ಇದೆ ಚೈನಾಗೆ. ಟ್ರಂಪ್ ಭಾಗವತರು ಯುರೋಪ್ಗೆ ಏಟ್ ಕೊಡ್ತಾ ಇರೋದ್ರಿಂದ ಚೈನಾನು ಯುರೋಪ್ ಸ್ವಲ್ಪ ಶುರು ಮಾಡಿದ್ದಾರೆ. ಹೇಗೆ ಕೆನಡಾನು ಚೈನಾನು ಒಪ್ಪಂದ ಮಾಡ್ಕೊಂಡಿದ್ ರೀತಿ ಈಗ ಚೈನಾನು ಯುರೋಪಿಯನ್ ಯೂನಿಯನ್ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಚೈನಾಗೆ ಒಂದೇ ಖುಷಿ, ಟ್ರಂಪ್ ಹಾಕದಂತ ಟ್ಯಾರಿಫ್ ಎಲ್ಲ ಚಲಾವಣೆ ಇಲ್ಲ ಅನ್ನೋ ರೀತಿ ಆಯ್ತು. ಯಾಕೆ ಅಂತಂದ್ರೆ ಯುರೋಪ್ಗೆ ಇವಾಗ ಚೈನಾದ ಅವಶ್ಯಕತೆ ಇದೆ. ನಾರ್ವೇಜಿಯನ್ ಪ್ರೈಮ್ ಮಿನಿಸ್ಟರ್ ಹತ್ರ ಟ್ರಂಪ್ ಏನ್ ಹೇಳಿದ್ದಾರೆ ಅಂತಂದ್ರೆ ನನಗೆ ನಿಮ್ ಕಡೆಯವರು ನೋಬೆಲ್ ಪ್ರೈಸ್ ಏನು ಕೊಟ್ಟಿಲ್ಲ ಅಲ್ವಾ, ಅಟ್ಲೀಸ್ಟ್ ಗ್ರೀನ್ಲ್ಯಾಂಡ್ ಆದ್ರೂ ಕೊಟ್ಬಿಡಿ ಅಂತ. ಅಂದ್ರೆ ಇದು ಹೇಗಿದೆ ಅಂತ ಅಂದ್ರೆ ಈ ಗೊಂಬೆನ ನನಗೆ ಕೊಡ್ಲಿಲ್ಲ ಅಲ್ವಾ, ಸರಿ ಆ ಗೊಂಬೆನ ಕೊಡು, ಈಗಲೇ ಗೊಂಬೆ ಕೊಡು ಅಂತ ಕೇಳೋ ತರ ಇದೆ.
ITC ಹೋಟೆಲ್ಸ್ ರಿಸಲ್ಟ್ಸ್ ಇವತ್ತು ಬರುತ್ತೆ. ಟಾಟಾ ಕ್ಯಾಪಿಟಲ್ ನ ರಿಸಲ್ಟ್ಸ್ ನಿನ್ನೆ ಬಂತು. ನೆಟ್ ಪ್ರಾಫಿಟ್ 36% ಏರಿದೆ. ಡೆಲ್ಲಿ ಹೈಕೋರ್ಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ರೆಡ್ಡಿಗೂ ಓವರ್ ನಾಟ್ ಡಿಸ್ಕ್ ಇರುವಂತ ಕೇಸ್ಗೂ ತೀರ್ಪನ್ನ ಜಡ್ಜ್ ನಿಲ್ಸಿದ್ದಾರೆ. ಯಾವಾಗ ತೀರ್ಪು ಬರುತ್ತೆ ಅನ್ನೋದನ್ನ ನಾವು ಕಾದಿದ್ದಿ ನೋಡೋಣ. ಇಂಡಿಯನ್ ಬ್ಯಾಂಕು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಹೊಸ MD ಸೂಪರ್ ಡೂಪರ್ ಗ್ರೋತ್ ಇರುತ್ತೆ PR ಶೇಷಾದ್ರಿ ಅಡಿಯಲ್ಲಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ICICI ಬ್ಯಾಂಕ್ ಶೇರು ನಿನ್ನೆ ಕೆಳಗೆ ಬಿದ್ದಿತ್ತು. 1288 ಕೋಟಿ ರೂಪಾಯಿ ಅಗ್ರಿಕಲ್ಚರಲ್ ಲೋನ್ ಕಲೆಕ್ಟ್ ಮಾಡಕ್ಕೆ ಆಗದೆ ಹೋದಂಥದ್ದು ಒಂದು ದೊಡ್ಡ ಶಾಕ್ ಆಗಿ ಇದೆ. ಹಿಂದೂಸ್ತಾನ್ ಜಿಂಕ್ ಓನರು ಸ್ವಲ್ಪ ನಗೋ ರೀತಿ ಮಾಡಿದ್ದಾರೆ. ಫೈನಲಿ ಏನಂದ್ರೆ ಜಿಂಕ್ ಅಲ್ಲಿ ದುಡ್ಡು ಮಾಡಿಲ್ಲ ಅಂತ ಅಂದ್ರು ಬೆಳ್ಳಿಯಲ್ಲಿ ದುಡ್ಡನ್ನ ಮಾಡಿದ್ದಾರೆ. ಸೊ ಈಗ ಇಂಡಿಯಾಗೆ ಎಷ್ಟು ಬೆಳ್ಳಿ ಬೇಕಾಗುತ್ತೋ ಅದನ್ನ ಸಪ್ಲೈ ಮಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಹಿಂದೂಸ್ತಾನ್ ಜಿಂಕ್ Q3 46% ಇತ್ತು ಮೋರ್ ಆರ್ ಲೆಸ್. ಸೊ ಡಿವಿಡೆಂಡ್ ನ ದೊಡ್ಡದಾಗಿ ಎದುರು ನೋಡಬಹುದು. L&T ಮಾಹಿತಿ ಇದು ಹೋದ ಕ್ವಾರ್ಟರ್ ಅಲ್ಲಿ 10% ಡೌನು. ಶೇರ್ ಪ್ರೈಸ್ ಕೂಡ ಬಿದ್ದಿದೆ. ಹೌಸಿಂಗ್ ಫಾರ್ ಲೇಬರ್ ಕೋಡ್ ಒನ್ ಟೈಮ್ ಚಾರ್ಜ್ ಅಂತ ಹೇಳಿದ್ದಾರೆ. ಈ ಶೇರ್ನ ನಾವು ಅವಾಯ್ಡ್ ಮಾಡೋದು ನಮಗೂ ಒಳ್ಳೇದು, ನಿಮಗೂ ಒಳ್ಳೇದು. ಆಸಾ ಪ್ರಾಬ್ಲಮ್ಮು ದೊಡ್ಡದಾಗಿದೆ. ಎಲ್ಲಾರು ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನ ಬಿಟ್ರೆ ಯಾರು ಕೂಡ ಕರೆಂಟ್ ಅಕೌಂಟ್ ಅಲ್ಲಿ ದುಡ್ಡನ್ನ ಇಡ್ತಾ ಇಲ್ಲ, ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡನ್ನ ಇಡ್ತಾ ಇಲ್ಲ. ಬ್ಯಾಂಕು ಹೊಡೆದಾಡ್ಕೋತಾ ಇದ್ದಾರೆ. ಏನೇ ಹೊಡೆದಾಡ್ಕೊಂಡ್ರು ಎಫೆಕ್ಟಿವ್ ಆಗಿ ಏನೂ ಇಲ್ಲ. ಸೊ ಕಾಸು ಅಂತ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗೇ ಇರುತ್ತೆ. ಈ ಲ್ಯಾಕ್ ಆಫ್ ಕಾಸನ್ನ ಇನ್ಕಮ್ ಈ ನಾನ್ ಫೀ ಇನ್ಕಮ್ ಮೂಲಕ ಇದನ್ನ ತಳ್ತಾರೆ ಅಂತ ನಾವು ಎದುರು ನೋಡ್ಬೋದು. ಓಲಾ ಎಲೆಕ್ಟ್ರಿಕ್ ಶೇರು ಇವತ್ತು ಹಾಗೆ ಮಲಗ್ಬಿಟ್ಟೇ ಇದೆ. ನಿನ್ನೆ ಕೂಡ ಮಲಗಿತ್ತು, ಈಗಲೂ ಕೂಡ ಮಲ್ಗೆ ಇದೆ. ಓಲಾ ಶೇರು ಮಲಗಿದ್ದು ಯಾಕೆ ಅಂತಂದ್ರೆ CFO ಸಾರು ಎದ್ದು ಓಡ್ಬಿಟ್ರು. ಸೊ ಈ ತರ ಸ್ಟೆಬಿಲಿಟಿ ಆಫ್ ಸ್ಟಾಕ್ ಇಲ್ಲದೆ ಇರೋದು ಓಲಾನ ಒಂದು ದೊಡ್ಡ ಶಾಕ್ ಆಗಿ ನೋಡ್ತಾ ಇದೆ. ಅದೇ ತರ ಇಂಡಿಯಾ ಯೂರೋ ಟ್ರೇಡು EU ಟಾಕ್ಸು ಈ ಇಂಡಿಯಾ EU FTA ಹಾಕಿ ಹೇಗೆ ಬೂಸ್ಟ್ ಮಾಡೋಣ ಸೇಲ್ಸ್ನ ಅಂತ ಒಂದು ಐಡಿಯಾನ ಇಟ್ಟಿದ್ದಾರೆ. ಲಂಡನ್ ನಮ್ಮನ್ನ ಬಿಟ್ಬಿಡ್ಬೇಡಿ, ಇವಾಗಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟು ತುಂಬಾ ವೊಲೆಟೈಲ್ ಆಗಿ ಇದೆ. ಇನ್ನೂ ಕೂಡ ಬೀಳುತ್ತೆ. ಆದ್ರೆ ಎಷ್ಟು ದೂರ ಹೋಗುತ್ತೆ, ಯಾವಾಗ ಬೀಳುತ್ತೆ ಅಂತ ಅನ್ನೋದು ನಮ್ಮಿಂದ ಹೇಳೋದಕ್ಕೆ ಆಗಲ್ಲ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.